ಇದರಲ್ಲಿ ಪೂರ ರೆಡಿ ಆಗ್ತದೆ ನಮ್ಮತ್ತೆ ದಕ್ಕೆ ನೀರು ಓ ನನಗೆ. ಹಲೋ, ಗುಡ್ ಮಾರ್ನಿಂಗ್. ಈಗ ಸಮಯ 7 ಗಂಟೆ. ನಾವೀಗ ಮಂಗಳೂರಿಗೆ ಹೊರಡ್ತಿದ್ದೇವೆ ದಕ್ಕೆಯಿಂದ ಮೀನು ತರಲಿಕ್ಕೆ. ಅಲ್ಲಿ ಫ್ರೆಶ್ ಮೀನು ಸಿಗ್ತದೆ. ಬೋಟೆಲ್ಲ ಬಂದ ತಕ್ಷಣ ನಾವು ತೊಗೊಳ್ಲಿಕ್ಕಾಗ್ತದೆ. ಯಾಕಂದರೆ ಇವತ್ತು ಸಂಜೆ ನಮಗೊಂದು ಫಂಕ್ಷನ್ ಇದೆ. ನಾವು ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡಿದ್ದೇವೆ, ಆದರೆ ಕ್ಯಾಟ್ರಿಂಗ್ ಅವರು ಮೀನಿಗೆ ಸ್ವಲ್ಪ ಕಾಸ್ಟ್ಲಿ ರೇಟ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇ ದಕ್ಕೆಯಿಂದ ಮೀನು ತಂದು ಕೊಡೋದು. ಅದು ಸ್ವಲ್ಪ ಚೀಪ್ ರೇಟ್ ಆಗ್ತದೆ. ಸಿವ್ ಗಾಯ್ಸ್ ಇನ್ ದಕ್ಕೆ. ಓಕೆ, ನೋಡಿ ನಾವಿವಾಗ ದಕ್ಕೆಗೆ ಹತ್ತಿರ ಆದ್ವಿ. ಇಲ್ಲಿ ನೋಡಿ ಐಸ್ ಪ್ಲ್ಯಾಂಟ್ ನೋಡಿ. ಇಲ್ಲಿ ನಿಮಗೆ ಐಸ್ ಎಲ್ಲ ರೆಡಿ ಮಾಡಿ ಅದನ್ನು ಕೆಲವರು ಕ್ರಷ್ ಮಾಡಿ ತಗೊಂಡೋಗ್ತಾರೆ, ಕೆಲವರು ಇಡಿಯಾಗಿ ತಗೊಂಡೋಗ್ತಾರೆ. ನೋಡಿ ನಾವಿವಾಗ ದಕ್ಕೆಗೆ ಹೋಗ್ತಾ ಇದ್ದೇವೆ, ಪಾರ್ಕಿಂಗ್ ಏರಿಯಾಕ್ಕೆ. ಮುಂದೆ ಹೋಗಬೇಕು ಇನ್ನು ಕೂಡ ಸ್ವಲ್ಪ. ನಾವೀಗ ಮಂಗಳೂರಿನ ಬಂದರಿಗೆ ಬಂದಿದ್ದೇವೆ ದಕ್ಕೆಗೆ. ಇಲ್ಲಿ ಈಗ ಬೆಳಿಗ್ಗೆ ತುಂಬ ಬೋಟ್ಗಳು ಬಂದಿದೆ. ಇಲ್ಲೆಲ್ಲ ಮೀನುಗಳೆಲ್ಲ ಬಂದಿದೆ. ದೊಡ್ಡ ದೊಡ್ಡ ಮೀನುಗಳಿದೆ. ಬೂತಾಯಿ, ಬಂಗುಡೆ, ಕೇಡಿ, ಅಂಜಲ್ ತುಂಬ ಯಾವುದೇ ವೆರೈಟೀಸ್ ಎಲ್ಲ ಯಾವುದೆಲ್ಲ ಇಲ್ಲಿಂದಲೇ ಎಲ್ಲ ಇಡೀ ಮಂಗಳೂರು ಸಪ್ಲೈ ಆಗೋದು. ಬೇರೆ ಕಡೆಗೆ ಇಲ್ಲಿಂದಲೇ ಸಪ್ಲೈ ಆಗೋದು. ಈಗ ಬನ್ನಿ ನಿಮಗೆ ತೋರಿಸ್ತೇವೆ ನಾವು ಮೀನೆಲ್ಲ ಹೇಗೆ ಹಿಡಿತಾರೆ, ಎಲ್ಲಿಂದ ಬರ್ತದೆ ಎಲ್ಲ ತೋರಿಸ್ತೇವೆ. ನೋಡಿ ಇಲ್ಲಿ ಮೀನಿಗೆಲ್ಲ ಐಸ್ ಹಾಕ್ತಿದ್ದಾರೆ. ಇಲ್ಲಿ ಐಸ್ ನೋಡಿ, ಆ ಐಸ್ನ ಗಾಡಿಯಲ್ಲಿ ಮೀನಿಗೆಲ್ಲ ಐಸ್ ಹಾಕು. ಈ ಸೈಡ್ ನೋಡಿ, ಇಲ್ಲಿ ಮೀನು ತರ್ತಾರಲ್ಲ ಅದೆಲ್ಲ ಇಲ್ಲಿ ಎಲ್ಲ ಮೀನೆಲ್ಲ ಕಟ್ ಮಾಡಿ ಕೊಡ್ತಾರೆ. ನಾವೆಲ್ಲ ತಂದರೆ ಇಲ್ಲಿ ತಂದು ಕೊಟ್ಟರೆ ದೊಡ್ಡ ದೊಡ್ಡ ಮೀನುಗಳನ್ನೆಲ್ಲ ಕಟ್ ಮಾಡಿ. ಇಲ್ಲಿ ನೋಡಿ ಟ್ಯಾಡ್ ಅದು ದೊಡ್ಡ ಮೀನು. ಎಲ್ಲ ಲೈನಲ್ಲೆಲ್ಲ ಕೂತ್ಕೊಂಡು ಮೀನು ಮಾಡ್ತಿದ್ದಾರೆ. ಅಂದರೆ ಚಿಕ್ಕ ಕಟ್ ಮಾಡಿ ಕೊಡೋದು ಈಗ ಮೀನುಗಳನ್ನೆಲ್ಲ. ಎಲ್ಲ ತುಂಬ ಕಸ್ಟಮರ್ಸ್ ನೋಡಿ ಮೀನು ತಗೊಂಡು ಬಂದು ಇವರ ಹತ್ರ ತಂದು ಕೊಡ್ತಾರೆ. ಇವರೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಕೊಡ್ತಾರೆ. ಅವರು ಸ್ವಲ್ಪ ಇಷ್ಟ ಅಂತ ತಗೊಳ್ತಾರೆ, ಮತ್ತು ಕ್ಲೀನಾಗಿ ಮಾಡಿ ಕೊಡ್ತಾರೆ. ನಮಗೆ ಮನೆಗೆ ಕೊಂಡೋಗಿ ನಾವು ಕಟ್ ಮಾಡಬೇಕಂತಿಲ್ಲ. ಎಲ್ಲ ಇಲ್ಲಿ ಫ್ರೆಶ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಮೀನನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಕೊಡ್ತಾರೆ. ಇವತ್ತು ಬೆಳಿಗ್ಗೆಲ್ಲ ತುಂಬ ಬರ್ತಾರೆ. ಇಲ್ಲಿ ಫುಲ್ ಬ್ಲಾಕ್ ಆಗಿದೆ. ನಾವು ಬರುವಾಗ ಇಲ್ಲಿ ನೋಡಿ, ಇಲ್ಲಿ ಫುಲ್ ರಶ್ ಉಂಟು. ಮೀನು ತಗೊಳ್ಳೋಕ್ಕೆ ತುಂಬ ಕಡೆಯಿಂದ ಬರ್ತಾರೆ. ಇಲ್ಲಿಂದನೇ ಸಪ್ಲೈ ಆಗೋದು ಎಲ್ಲ ಕಡೆಗೆ. ಮಂಗಳೂರು ಸಿಟಿಗೆ ಇಲ್ಲಿಂದನೇ ಸಪ್ಲೈ ಆಗೋದು. ನೋಡಿ ಇದು ಮೀನು ಸಪ್ಲೈ ಆಗ್ತದೆ. ನೋಡಿ ಮೀನು ವಾರ ಆಗ್ತದೆ ನೋಡಿ. ಎಷ್ಟಕ್ಕೆ 300 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾರೆ. ಇದ್ದರು ಜಾಸ್ತಿ ಕೊಡ್ಬೇಕಲ್ಲ. ಇಲ್ಲಿ ನೋಡಿ ತುಂಬ ಮೀನುಂಟು ಈ ಸೈಡ್. ನೋಡಿ ತುಂಬ ವೆರೈಟೀಸ್ ಮೀನುಗಳಿವೆ. ಪ್ರಾನ್ಸ್, ನೋಡಿ ಇಲ್ಲಿ ಫುಲ್ ಇವತ್ತು ರಶ್ ಉಂಟು. ಇವತ್ತು ಸಂಡೇ ಕೂಡ ಅಲ್ಲ. ಇಲ್ಲಿಂದಲೆಲ್ಲ ಫುಲ್ ಸಪ್ಲೈ ಆಗ್ತದೆ. ನಮಗೆ ಹೋಗ್ಲಿಕ್ಕೆ ನೋಡಿ ಇಲ್ಲಿ ಫುಲ್ ವೆರೈಟಿ ಮೀನು. ಇದು ನೋಡಿ ಅಂಜಲ್. ಅದು ಟ್ರೇ ಎಲ್ಲ ತಕೊಂಡು ಹೋಗ್ತಿದ್ದಾರೆ. ಈಗ ಆಲ್ಮೋಸ್ಟ್ ಮೀನು ಖಾಲಿ ಆಯ್ತು. ಎಲ್ಲ ಸೇಲ್ ಮಾಡ್ತಿದ್ದಾರೆ ಈಗ. ನೋಡಿ ಇದೆಲ್ಲ ಬೋಟಿನಿಂದ ಬಂದು ಮೀನು ಸ್ಕ್ವಿಡ್ ಅಂತ
ಒಂದು ಬೊಂಡಸ್ 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 ನೋಡಿ ಡಿಪ್ ಅದು ದೊಡ್ಡ ಬೊಂಡಸ್. ನಮಗೆ ಬಂಗುಡೆ ಬೇಕು, ಇಲ್ಲಿ ಬಂಗುಡೆಯಲ್ಲಿ ಇದು ಫಂಕ್ಷನ್ ಉಂಟಲ್ಲ, ಅದಕ್ಕೆ ನಮಗೆ ಬಂಗುಡೆ ಬೇಕು. ಬಂಗುಡೆಯಲ್ಲಿ ಇಲ್ಲಿ ನೋಡಿ ತುಂಬ ಮೀನು ಆ ಟ್ರೈಯಲ್ಲಿ ನೋಡಿ, ಎಲ್ಲ ಟ್ರೈ ಮೀನು ನೋಡಿ. ಒಂದು ಮೀನು ಮಾಲಸ್ 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 ನೋಡಿ ಇಲ್ಲಿ ಮೀನಿಗೆಲ್ಲ ಐಸ್ ಹಾಕ್ತಿದ್ದಾರೆ. ಈಗ ಬಂದದಷ್ಟೇ, ಇದಕ್ಕೆಲ್ಲ ಐಸ್ ಹಾಕುದು. ಇಲ್ಲಿ ನೋಡಿ ಬುಟ್ಟೆಯಲ್ಲಿ ಮೀನು, ಫುಲ್ ಮೀನು. ನೋಡಿ ನಮ್ಗೆ ಇಲ್ಲಿ ಮೀನು ಸಿಕ್ಕಿತ್ತು, ಬಂಗುಡೆ ಮೀನು. ಇಲ್ಲೊಂದು ನಾವು ಬಂಗುಡೆಯಲ್ಲಿ ತೆಗ್ತಾ ಇದ್ದೀವಿ, ನೋಡ್ಬೇಕು ಇನ್ನು ಎಷ್ಟು ಕೊಡ್ತಾರಂತ. 100 ಬಂಗುಡೆ ಈಗ ಬೇಕು ನಮ್ಗೆ. 100 ಬಂಗುಡೆ ತೆಗ್ತಿದೆ, ಇನ್ನು ಡಿಸ್ಕೌಂಟ್ ಆಗಿ ಎಷ್ಟು ಕೊಡ್ತಾರೆ ಅಂತ ನೋಡ್ಬೇಕು. ಇದಕ್ಕೆ ಆಫರ್ ಉಂಟದೆ ಕೆಜಿಗೆ ಆಯ್ತು. ಕೆಜಿಗೆ ಆಯ್ತು. ಸಿಕ್ಕಿದ್ದು ಈಗ ಮೀನು ನಮಗೆ 100 ಬೇಕು. ದೊಡ್ಡ ದೊಡ್ಡ ಹಾಕ್ಲಿಕ್ಕೆ ಹೇಳಿದೆ. ₹10 ಆದ್ರೆ ಮಾತ್ರ. ಜಾಸ್ತಿ ಮಾಡಿ ನೂತೆ ಮಾಡೋಚಿ ಇರ್ಲಕ್ಕ ಒಂಚೂರು ಮಾಡ್ಲಿ. ಇಲ್ಲ ಖಾಲಿ ಮಲ್ತ ಅರ್ಧ ಗಂಟೆ ಕೆಲಸ ಇಲ್ಲಿ ನೋಡಿದ್ರಲ್ಲ ಎಷ್ಟು ಥರದ ಮೀನುಗಳಿದೆ, ತುಂಬ ವೆರೈಟೀಸ್ ಮೀನುಗಳಿವೆ. ಇಲ್ಲಿ ಬಂದು ನೋಡುವಾಗ ತುಂಬ ನಮಗೆ ಖುಷಿಯಾಗುತ್ತೆ, ಎಷ್ಟು ಟೈಪ್ ಇದೆ ಮೀನು. ಆದರೆ ಇಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಅವರೆಲ್ಲ, ಮೀನುಗಳ ಇಟ್ಕೊಂಡು ರೋಡಿಂದ ಬಂದು ಇಲ್ಲೆಲ್ಲ ಮಾಡ್ತಿದ್ದಾರೆ. ಇಲ್ಲೆಲ್ಲ ನಮಗೆ ಬಟ್ಟಿ ವಾರ ಹಾಗೆ ಟೈಪಲ್ಲಿ ಮಾರೋದು. ಸ್ವಲ್ಪ ಬೇಕಿದ್ರೆ ಕೊಡ್ತಾರೆ. ಫ್ರೆಶ್ ಮೀನುಗಳು ಇಲ್ಲಿ ಬಂದು ನಿಮಗೆ ಫ್ರೆಶ್ ಮೀನು ಸಿಗ್ತದೆ. ಇದು ಮಂಗಳೂರಿನ ಬಂದೂರು ಪ್ರದೇಶ, ಗಟ್ಟಿಯಲ್ಲಿ ಮೀನು ಬರುವಂಥ ಸ್ಥಳ. ನೋಡಿದ್ರಲ್ಲ ಆಲ್ರೆಡಿ 10 kg ಇದೆ ಇದರಲ್ಲಿ. 10 kgಯಿಂದ 13 kg ತನಕ ಇದೆ. ನಮಗೆ ತುಂಬ ಕಮ್ಮಿಯಲ್ಲಿ ಸಿಕ್ತು. ಇದು ಈಗ ನೋಡಿ ಬಂಗುಡೆ ಮೀನು ಇದಿಲ್ಲಿ ಕೆಜಿಗೆ 90 ರೂಪಾಯಿಗೆ ಸಿಕ್ತು ನಮಗೆ. ಇಲ್ಲಿ ಹೊರಗೆ ಆದರೆ ನಿಮಗೆ 150 ರೂಪಾಯಿ ಹಾಗೆಲ್ಲ ಆಗ್ತದೆ. ಇಲ್ಲಿ ಫ್ರೆಶ್ ಮೀನು ನಮಗೆ 100 ಬಂಗುಡೆ ಒಂದು 13 kg. ನೋಡಿ ಅವರ ಹತ್ರ ನಾವು ಕೊಟ್ಟದ್ದು. ಈಗ ಅವರು ಮತ್ತೆ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರಂತೆ. ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರಂತೆ. ಅವರೇ ಬಂದು ನಮ್ಮ ಹತ್ರ ಕೇಳಿ. ಒಂದು ಕೆಜಿಗೆ 10 ರೂಪಾಯಿ ಅಂತೆ ಕ್ಲೀನ್ ಮಾಡಿದ್ದಕ್ಕೆ. ಈಗ 20 ರೂಪಾಯಿ ಹೇಳಿದ್ರು ಕೆಜಿಗೆ. ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ. ಬಾರ್ಗೇನ್ ಮಾಡಿ 10 ರೂಪಾಯಿಗೆ ಇದು ಮಾಡಿದ್ವಿ. ಕೆಜಿಗೆ 10 ರೂಪಾಯಿ.
ನೋಡಿ ಅವರು ಎಷ್ಟು ಸುಲಭದಲ್ಲಿ ಕಟ್ ಮಾಡ್ತಿದ್ದಾರೆ. ನಾವಾದರೆ ಅವರು ತುಂಬ ಸುಲಭದಲ್ಲಿ ಮಾಡ್ತಿದ್ದಾರೆ. ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ಅವರು. ನಾವೀಗ ಧಕ್ಕೆಯಲ್ಲಿದ್ದೇವೆ. ಇಲ್ಲಿ ನೋಡಿ ತುಂಬ ಲಾರಿ ಎಲ್ಲ ಇದೆ. ಇಲ್ಲಿಂದೆಲ್ಲ ಎಕ್ಸ್ಪೋರ್ಟ್ ಎಲ್ಲ ಆಗ್ತದೆ, ಬೇರೆ ಕಂಟ್ರಿಗೆಲ್ಲ ಹೋಗ್ತದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಐಸ್ ಹಾಕ್ತಿದ್ದಾರೆ ಮೀನಿಗೆಲ್ಲ. ಮೀನೆಲ್ಲ ಇದು ನೋಡಿ ಫುಲ್ ಐಸ್ ಎಲ್ಲ ಹಾಕಿ ಎಕ್ಸ್ಪೋರ್ಟ್ ಎಲ್ಲ ಆಗ್ತದೆ ಇಲ್ಲಿಂದ ಸೀದಾ. ಎಕ್ಸ್ಪೋರ್ಟ್ ಆಗಿ ಬೇರೆ ಎಲ್ಲ ಕಂಟ್ರಿಗೆಲ್ಲ ಹೋಗ್ತದೆ. ಇಲ್ಲಿ ತುಂಬ ಇವತ್ತು ಸಂಡೆ ತುಂಬ ಫುಲ್ ರಶ್ ಉಂಟು ನೋಡಿ. ಎಲ್ಲ ಕಾಣ್ತದೆ, ಇದೆಲ್ಲ ಗಾಡಿಯಲ್ಲಿ ಹೋಗ್ತದೆ ಫುಲ್ ಎಲ್ಲ ಬೇರೆ ಬೇರೆ ನೋಡಿ. ಇಲ್ಲಿಂದ ಇದೆಲ್ಲ ಲಾರಿಯಲ್ಲಿ ಹೋಗ್ತಿತ್ತು ಫುಲ್. ಅದರಲ್ಲಿ ಫುಲ್ ಮೀನು ನೋಡಿ. ಇನ್ನೂ ರಶ್ ಉಂಟು ನೋಡಿ. ಟೆಂಪದಲ್ಲಿ ಎಲ್ಲ ಟ್ರೇಯಲ್ಲಿ ಫುಲ್ ಮಾಡಿ ಹೋಗ್ತಾರೆ ನೋಡಿ. ಇಲ್ಲಿ ನೋಡಿ ಅದು ಟೆಂಪದಲ್ಲಿ ಅಲ್ಲಿ ನೋಡಿ ಐಸ್, ಅದು ಐಸನ್ನು ಮೀನಿಗೆಲ್ಲ ಹಾಕಿ ತಗೊಂಡು ಹೋಗಿ ಐಸ್ ಎಲ್ಲ ಬೇಕು. ಇದೆಲ್ಲ ಮೀನು ಉಂಟು. ಇದೆಲ್ಲ ಅಲ್ಲಿ ನೋಡಿ ಬೋಟ್ ಎಲ್ಲ ಮೂವ್ ಆಗ್ತುಂಟು. ಇದರಲ್ಲಿ ಫುಲ್ ಟ್ರೇಯಲ್ಲಿ ಫುಲ್ ಮೀನು ಉಂಟು. ಇದೆಲ್ಲ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತದೆ ಮೀನೆಲ್ಲ. నాకు లోపల బతుకున్నది అంటాడా ఇంకేరే వీడియో పడతా అయితే యూట్యూబ్ ఛానల్ ఉంది. ಅವು ಇನ್ನೇ ಇದೆ ಮೀನು ಸುತ್ತೆ ಎಷ್ಟು ಮಾಡೋದು ಐ ಕೈಸ್ ಮಾಡೋದು 14 kg ನೋಡಿ. ಈಗ ಮೀನೆಲ್ಲ ತಗೊಂಡಾಯ್ತು, ಅದನ್ನು ಕ್ಲೀನ್ ಎಲ್ಲ ಮಾಡಿದ್ದಾರೆ. ನೋಡಿ ಈಗ ಅದಕ್ಕೆ ಐಸ್ ಹಾಕ್ಬೇಕಲ್ಲ. ಮೀನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ನೋಡಿ ಫುಲ್ ಐಸ್. ಆದಮೇಲೆ ಐಸ್ ಬೇಕಿದ್ರೆ ಐಸ್ ಇಲ್ಲಿ ಹಾಕಿ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಎಲ್ಲ ಬಾಕ್ಸ್ ಇದೆಲ್ಲ ಎಕ್ಸ್ಪೋರ್ಟ್ ಆಗಲಿಕ್ಕೆ. ಅಂದರೆ ಇಲ್ಲಿಂದ ಈಗ ಹೊರಗೆ ಹೋಗ್ಬೇಕಲ್ಲ, ಬೆಂಗಳೂರು ಸಿಟಿಯಿಂದ ಬೇರೆ ಕಡೆ ಹೋಗುವಾಗ ಇಲ್ಲಿ ಹಾಕಿಕೊಂಡು ಹೋಗ್ತಾರೆ ಎಲ್ಲ ಕಂಪ್ಲೀಟ್. ಎಲ್ಲ ಪ್ಯಾಕ್ ಮಾಡ್ಕೊಂಡು ನೋಡಿ ಪ್ಯಾಕಿಂಗ್ ಆಗಿದೆ. ಇದೆಲ್ಲ ಈಗ ಎಕ್ಸ್ಪೋರ್ಟ್ ಆಗುವಂಥದ್ದು. ದೊಡ್ಡ ಮೀನಿದೆ ಅಲ್ಲಿ ನೋಡಿ, ಎಂಥ ದೊಡ್ಡ ಮೀನು. ಆ ಮೀನು ನೋಡುವಾಗ ನಮಗೆ ಹೆದರಿಕೆ ಆಗ್ತದೆ, ಹೇಗೆ ಉಂಟು ನೋಡಿ ಮೀನು. ಇದನ್ನೆಲ್ಲ ಇಲ್ಲಿ ಕಟ್ ಮಾಡಿ ಕೊಡ್ತಾರೆ ಮೀನೆಲ್ಲ ಬೇಕಿದ್ರೆ. ಇಲ್ಲಿ ನೋಡಿ ಈ ಕಡೆ ನೋಡಿ ಎಷ್ಟು ದೊಡ್ಡ ಮೀನು, ಎಂಥ ವೆರೈಟಿ ಇದೆಲ್ಲ ಮೀನು ಇದೆ ನೋಡಿ. ಬೆಳಿಗ್ಗೆ ಹೊತ್ತು ಬರಬೇಕಲ್ಲ ಮಂಗಳೂರಿಗೆ, ಧಕ್ಕೆಗೆ ಬೇಕಾದ ಮೀನುಗಳು ಸಿಗ್ತದೆ. ಇಲ್ಲಿ ನೋಡಿ ಅಂಜಲಿ ಇದೆ, ಇದು ಅಂಜಲಿ. ಅಲ್ಲಿ ಪಾಂಪ್ಲೆಟ್ ಇದೆ ನೋಡಿ. ಇಲ್ಲಿ ಎಲ್ಲ ಬಂದರೆ ನಿಮಗೆ ತುಂಬ ಕಮ್ಮಿಯಲ್ಲಿ ಸಿಗ್ತದೆ ಮೀನು. ಬೆಳಿಗ್ಗೆ ಸೀದಾ ಒಂದು 7:30-8 ಗಂಟೆ ಒಳಗೆ ಬಂದರೆ ತುಂಬ ಕಮ್ಮಿಯಲ್ಲಿ ನಿಮಗೆ ಮೀನು ಸಿಗ್ತದೆ. ನಾವೀಗ ತುಂಬ ತೊಗೊಂಡಿದ್ದೇವೆ, ಬಂಗುಡೆ ತೊಗೊಂಡಿದ್ದೇವೆ, ಅಂಜಲ್ ತೊಗೊಂಡಿದ್ದೇವೆ, ಬಿಸ್ಕೊ ತೊಗೊಂಡಿದ್ದೇವೆ, ಮುರುಮೀನು ತೊಗೊಂಡಿದ್ದೇವೆ. ಅಂದರೆ ಇವತ್ತಿನ ಫಂಕ್ಷನ್ಗೆ ಆದಮೇಲೆ ಮತ್ತೆ ನಾಳೆ ನಾಡಿದೆಲ್ಲ ಮನೆಯಲ್ಲಿ ಇಲ್ಲಿ ನೋಡಿ ಇದು ಬೋಟ್. ಈ ಬೋಟಿಂದೆಲ್ಲ ಬರುವುದು ಮೀನುಗಳು. ಈಗ ಅಲ್ಲಿ ನೋಡಿ ತಂದು ಮೀನು ಬರ್ತುಂಟು. ಈಗ ಇದು ಮೀನು ಫ್ರೆಶ್ ಮೀನು ಬಂದದಷ್ಟೇ. ಇದೆಲ್ಲ ಮೀನು ಫ್ರೆಶ್ ಮೀನಲ್ಲ, ಇದೆಲ್ಲ ಉಳಿದ ಮೀನುಗಳೆಲ್ಲ ಅದರಲ್ಲಿ ಈಗ ಅದರೆಲ್ಲ ಅವರು ಸಪ್ರೇಟ್ ಮಾಡ್ತಾರೆ. ತುಂಬ ಮೀನುಗಳನ್ನೆಲ್ಲ ಸಪ್ರೇಟ್ ಮಾಡಿ ಇದೆಲ್ಲ ವೇಸ್ಟ್ ಮೀನುಗಳು. ಇದನ್ನೆಲ್ಲ ಫಿಶ್ ಆಯಿಲ್ಗೆಲ್ಲ ಕಳಿಸ್ತಾರೆ. ಫಿಶ್ ಆಯಿಲ್ ಮಾಡ್ತಾರಲ್ಲ ಅಲ್ಲಿಗೆಲ್ಲ ಇದು ಕಳಿಸೋದು. ಫ್ಯಾಕ್ಟ್ರಿಗೆ ಹೋಗ್ತದೆ, ಸೀದಾ ಫ್ಯಾಕ್ಟ್ರಿಗೆ ಅಲ್ಲಿ ಫಿಶ್ ಆಯಿಲ್ ಮಾಡ್ತಾರೆ. ಇದು ಈ ಮೀನು
ಫಿಶ್ ಆಯಿಲ್ ಮಾಡುವಂಥ ಮೀನುಗಳು. ಇದೆಲ್ಲ ನಮಗೆ ಎಲ್ಲ ಸಪ್ರೇಟ್ ಮಾಡಿ ಮಾಡಿ ಉಳಿದಿರುವಂಥ ಚಿಕ್ಕ ಚಿಕ್ಕ ಮೀನುಗಳು. ಇದೆಲ್ಲ ಮಾರುವುದಿಲ್ಲ, ಇದೆಲ್ಲ ಪದಾರ್ಥಕ್ಕೆಲ್ಲ ಆಗೋದಿಲ್ಲ. ಇದನ್ನು ಫಿಶ್ ಆಯಿಲ್ ಮಾಡಲಿಕ್ಕೆ ಫ್ಯಾಕ್ಟ್ರಿಗೆಲ್ಲ ಕಳಿಸ್ತಾರೆ ನೋಡಿ. ಇದೆಲ್ಲ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಎಲ್ಲ ಕಳಿಸ್ತಾರೆ. ಈಗ ನಮಗೆ ಐಸ್ ಬೇಕಲ್ಲ, ಐಸ್ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ಮೀನಿ ತಗೊಂಡಿದ್ದೇವೆ, ಅದಕ್ಕೆ ಐಸ್ ಹಾಕ್ಬೇಕಲ್ಲ, ಇಲ್ಲದ್ರೆ ಹಾಲಾಗ್ತದೆ. ಮೀನು ಬೇಕಾ? ಆಯ್ತು, ಎರಡಕ್ಕೆ ಐಸ್ ಹಾಕಿ ನಾವು ತಗೊಂಡು ಹೋಗ್ತಿದ್ದಾರೆ. ಈಗ ನಾವು ಹೋಗುದು, ಇನ್ನೂ ರಶ್ ಉಂಟು ಈಗ ನಮಗೆ. ನೋಡಿ ಅವರ ಇನ್ನೊಂದು ಬಕೆಟ್ ಉಂಟು ಅವರ ಹತ್ರ, ಅದರಲ್ಲಿ ಉಂಟು ಮೀನು. ಆಯಿತು, ಈಗ ನೋಡಿ 3 ಬಕೆಟ್ ಮೀನು ನೋಡಿ. ಒಂಚೂರು ಅಂಚಿ ಸ್ಪ್ರೆಡ್ ಅನ್ಕೊಳ್ಳಿ. ಓ ಮೀನು 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 ನೋಡಿ. ಆಯ್ತು, ಈಗ ಮೀನು ಸಿಕ್ಕಿತ್ತು ನಮಗೆ. ನಾವೀಗ ಮನೆಗೆ ಹೋಗುದು. ನೋಡಿ, ಇದು ತುಂಬ ರೇಟ್ ಉಂಟು. ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ಆಗ್ತದೆ. ಮೀನು ತಗೊಂಡಾಯ್ತು. ಈಗ ನಾವೀಗ ಹೋಗುದು ಕಾರ್ ಹತ್ರ. ಮೀನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ. ಇನ್ನು ನಮ್ಮ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಮನೆಯಲ್ಲಿ ಹೋದ್ಮೇಲೆ. ಓಕೆ, ಬಾಯ್. ಬಾಯಿ ಸಮ ಪಡ್ಗ ಅಂಚೋಸನ ಬರ ಪೂಜೆ ಬಾಜಿಲ್ಲ. ಬಾಯಿ ಸಮ ಪಡ್ಗ ಅಂದ ಅಡ್ಡ ಮಗರಿಂದ ಕಾರ್ಶೋಕ ಮೀನ ಮೀನ ಮೀನ. ಇಲ್ಲಿ ಎಂತ ಎಷ್ಟು ನೋಡಿ, ಎಷ್ಟು ಬೋಟ್ ನಿಂತಿದೆ ನೋಡಿ. ತುಂಬ ಬೋಟ್ ಉಂಟು, ಹೋಗ್ತಾ ಇದೆ ನೋಡಿ. ಎಸ್, ನಾವು ಇವಾಗ ಮೀನೆಲ್ಲ ತಗೊಂಡು ಮನೆಗೆ ಹೊರಟಿದ್ದೇವೆ. ಸೊ ಬ್ಯಾಕ್ ಟು ಹೋಮ್. ಓಕೆ, ವೆಲ್ಕಮ್ ಟು ಸುಗ್ಗಿ ಚಾನಲ್. ಈಗ ಅಪೇಕ್ಷ ಅವರ ಗಂಡ ಬರ್ತಿದ್ದಾರೆ. ನಾವು ಎಲ್ಲರೂ ರೆಡಿ ಆಗ್ತಿದ್ದೇವೆ. ಆದ್ರೆ ಇವರು ಸದ್ಯಕ್ಕೆ ಬೆಳಿಗ್ಗೆ ಇರ್ಲಿಲ್ಲ, ಈಗ ಬಂದಿದ್ದಾರೆ. ಇದ್ದಾರೆ ನೋಡಿ. ಇವರು ಸ್ವಲ್ಪ ನಾಳೆ ಎಕ್ಸಾಮ್ ಆಗ್ತದೆ, ಓದ್ಲಿಕ್ಕೆ ಸಮಯ ಬೇಕಂತ ಅವನಿಗೆ ಸ್ವಲ್ಪ ಕನ್ನಡ ಹೇಗೆ ಪಾಸ್ ಆಗಿದ್ದೇನೆ ಅಂತ ಗೊತ್ತಿಲ್ಲ. ಅವನು ಇಂಗ್ಲಿಷ್ ಮೀಡಿಯಂ, ಕನ್ನಡ ಸಹ ಇಂಗ್ಲಿಷ್ ಗೊತ್ತಾ. ಈಗ ಕಾರ್ಯಕ್ರಮ ಏನಂದ್ರೆ ಮದುಮಗಳನ್ನ ಅವರ ಮನೆಗೆ ವಾಪಸ್ ಹಿಂದೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಏನಂದ್ರೆ ಇವರು ಮಧ್ಯಾಹ್ನ ಇವರು ಇರಲಿಲ್ಲ, ಅದಕ್ಕೋಸ್ಕರ ಇವ್ರನ್ನ ಸ್ವಲ್ಪ ಹೈಲೈಟ್ ಮಾಡ್ತಿದ್ದೇವೆ. ಇವರು ಈಗ ಬಂದದಷ್ಟೇ, ಇವರು ತುಂಬ ಬಿಸಿ. ಅವರು ಅಲ್ಲಿದ್ದು ಊಟ ಮಾಡುವ ಕನ್ನಡ ಬರುದು ಇಲ್ಲಿದ್ದು ಮಾತ್ರ. ಇನ್ನು ನಮ್ದು ಸ್ಟಾರ್ಟ್ ಆಗ್ತದೆ, ಇನ್ನು ಅವ್ರು ಬರುವ ಟೈಮ್ ಆಯ್ತು. ಮತ್ತೆ ಸಿಗುವ. ಈಗ ಅವ್ರು ಬರ್ತಾರಲ್ಲ, ಅವ್ರಿಗೆ ಕೂತ್ಕೊಳ್ಳಿಕ್ಕೆಲ್ಲ ಚಾರ್ ಎಲ್ಲ ರೆಡಿ ಮಾಡಿ ಅಲ್ಲಿಂದ ಚಾರ್ ತರ್ತಿದ್ದಾರೆ ನೋಡಿ. ಈಗ ಬೇರೆ ಕೆಲಸ ಮಾಡ್ತಾರೆ, ಸೋಂಬೇರಿ ಆದರೂ ಮಾಡ್ತಿದ್ದಾರೆ ಕೆಲಸ ಎಲ್ಲ ಮಾಡ್ತಾರೆ. ಬಾಬು ಇರ್ಬುಚ್ಚಿ ಇರ್ಬುಚ್ಚಿ ಇರ್ಬುಚ್ಚಿ. ನೋಡಿ, ಬಂದ ನೆಂಟರಿಗೆ ಚೇರ್ ಎಲ್ಲ ಅರೇಂಜ್ ಮಾಡಿ ಆಯಿತು. ಎಷ್ಟು ಚಂದ ಮಾಡಿ ಮಕ್ಕಳು ಮಾಡಿದ್ದಾರೆ ನೋಡಿ ಕೆಲಸ. ಅವಾಗ ನಾವು ಹೋದ್ವಿ, ಈಗ ಅವರು ಬರ್ತಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿ ಬಂದರು ಕಾರಲ್ಲಿ. ಇದೆ ಇಲ್ಲಿ ಸ್ವಲ್ಪ ಲೈಟಲ್ಲಿ ಮಳೆ ಬರ್ತುಂಟು.
ಚಾಕ್ಲೇಟ್ ಕೊಡ್ತಿದ್ದೆ ನೋಡಿ, ನೆಂಟರಲ್ಲಿ ಬಂದರು. ಇಲ್ಲಿ ಚೆರಿ ಪಿರಿ ಪಿರಿ ಮಾಡ್ತಿದ್ದಾಳೆ. ಅವಳಿಗೆ ಹಸಿವು ಆಗ್ತುಂಟಂತೆ. ಇಲ್ಲಿ ಪಿರಿ ಪಿರಿ ಮಾಡ್ತಿದ್ದಾಳೆ. ಈಗ ಅವಳಿಗೆ ಇಲ್ಲಿ ನುಪ್ಪುನು ಕೊಜ್ಜ ಒಂದಲ್ಲಿ ಬಡ ಅಪ್ಪು ಬಂದು ನಿನ್ನೆ ಬೋಡಿಕೆಂಡಲೆ ನಿನ್ನೆ ಇಜ್ಜಿ ಬಣ್ಣಿಕ್ಕೆ ನುಪ್ಪು ಕೊರೆ ಒಂದಿಲ್ಲ ಮೂಲು ಬಂಗುಡದ ಸಾಡು ಉಂಡು ಮೂಲು ಇನ್ನು ಮಣ್ಣಿನ ಫ್ರೆಶ್ ಬಂಗುಡ ಮೂಲು ನುಪ್ಪು ಕೊಜ್ಜ ಒಂದಿಲ್ಲ ಉದ್ದೇನು ಬಕ್ಕ ಬಾಳೆಗೆ ವನಸ್ಕೊರ್ಪೇರು ಬಾಳೆ ಮೂಲು ದೊಡ್ಡ ದೊಡ್ಡ ಪಾತಿರೊಂದಿಲ್ಲ ಈಗ ಸಸ್ಮಿ ಇಲ್ಲಿದ್ದಾನೆ ಅಲ್ಲಿ ಈಚೆ ಚೈಂಟು ಇದ್ದಾಳೆ. PUC ಆದ್ರೆ ಸಹ ಇಷ್ಟೇ. ನಾನು 7th. ಹೌದು, ನಾನು ಇಷ್ಟು ದೊಡ್ಡ ಆಗಿದೆ ಅವಾಗ ಇಷ್ಟಿದ್ದೆ, ಈಗ ಇಷ್ಟು ಎತ್ತರ ಇದ್ದೇನೆ. ಅವರಿಗೆ ಯೂಟ್ಯೂಬ್ ಬೇಕಂತ ಈಗ ಮೊಬೈಲ್ ಅನ್ನು ಬಾಯ್. ಇಲ್ಲಿ ನೋಡಿ ಫುಡ್ಡು ಕೂಡ ಬಂದಿದೆ. ಕಲ್ಪವೃಕ್ಷ ಕೇಟ್ರಿಂಗ್ನವ್ರದ್ದು. ಊಟ ತುಂಬ ಚೆನ್ನಾಗಿತ್ತು, ಮದುವೆ ಊಟ ಹಾಗೆಯೇ ಇದು ಕೂಡ ತುಂಬ ಚೆನ್ನಾಗಿತ್ತು. ಇವರು ಸ್ವಲ್ಪ ಮೊದಲೇ ಬಂದಿದ್ದರು, ನೆಂಟರು ಇನ್ನೂ ಬರಬೇಕು, ಎಲ್ಲ ರೆಡಿ ಮಾಡ್ತಿದ್ದಾರೆ, ಅರೇಂಜ್ ಮಾಡ್ತಿದ್ದಾರೆ ನೋಡಿ. ಮನಿಸನ ಬಕ ಮೂಲುನ್ ತೊಂದರ್ ಎಂಚಲರ್ ಎದುಕೊಂಡ್ರೆ ಫುಲ್ ಸುಧಾರಿಕೆ ನಮ್ಮನೆ ಬರ್ತೀರ ಟೆಂಪೋ ಟೆಂಪೋ ಬರ್ತೀನಿ ಬನ್ನಾಗಿ ಇಂಚೆ ಪೋಡು ಒಂದು ಕ್ಯಾಟ್ರಿಂಗ್ ಏರ್ನ ಗೊತ್ತುಂಡ ನಮ್ಮ ಜವನೇರು ಬಲ್ಲಿ ಹಿಡಿದು ಜಗ್ಗುನ ಗುರ್ತಂಡ ಜಗ್ಗುನ ಕಲ್ಪವೃಕ್ಷ ಬಲ್ಲಿ ಕಲ್ಪವೃಕ್ಷ ಪೋಲ್ಲ ಫಂಕ್ಷನ್ ಬರೋತ್ತನ ಪಲ್ಲೆ ನಮ್ಮನೆ ಜವನೆ ನಾನು ಕೊಡ್ದಕ್ಕೂ ಬರ್ತೀರಿ ಟೆಂಪೋ ಬರ್ತಂడి ದೇವನ್ಗೆ ಕಿಶೋರ್ ಬೋಪೇರು ಇಡೇ ಬರ ಮೂಲೆಪಾಡು ಆನ ಫ್ಯಾಮಿಲಿ ಪೂರ ಬಸ್ ಬರೋದಿಲ್ಲ ಮತ್ತೆ ಎದುಕೊಂಡ್ರೆ ನಮ್ಮ ವಿನೋದ್ ಶೆಟ್ರು ಹೋಗ್ತಾರೆ, ನಮ್ಮ ಮೇನ್ ಸುಧಾರಿಕೆದವರು ರಂಜಿತ್ ಶೆಟ್ರು ಬಂದು ಬೇರೆ ಗೊತ್ತಣ್ಣ ಬೇರೆ ರಂಜಿತ್ ಶೆಟ್ಟಿ ಅಣ್ಣ ರಂಜಿತ್ ಶೆಟ್ಟಿ ಬಂಡ ಬೇರೆ ಇನ್ನಿತ್ತ ಪೂರ ಪ್ರೋಗ್ರಾಮ್ದ ಪೂರ ಮ್ಯಾನೇಜ್ಮೆಂಟ್ ಪೂರ ಸುಧಾರಿಕೆ ಯಾರು ನಾನು ಆನೆ ಆಣು ಯಾರು ಕುದುರ್ತಾರೆ ಹೌದು ಆನಗಳಿದ್ದಕ್ಕೂ ಬರ್ತಿರುತ್ತೆ ಬಲ ಇದೆಲ್ಲ ಇದೆಲ್ಲ ನೋಡಿ. ಹುಡುಗನ ಮನೆಯವರು ಇವಾಗಷ್ಟೇ ಜಸ್ಟ್ ರೀಚ್ ಆದರು. ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಿತ್ತು, ಕರೆಂಟ್ ಸ್ವಲ್ಪ ಕಡೆ ಆಗ್ತಿತ್ತು ನೋಡಿ. ನೋಡಿ ಇವಾಗ ನಾವೆಲ್ಲ ಅವರನ್ನು ಬರಮಾಡಿಕೊಳ್ತಿದ್ದೇವೆ. ನಾವೆಲ್ಲ ಎದುರುಗಡೆ ನಿಂತಿದ್ದೇವೆ, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ನಾವು ಮೊದಲೇ ಅವರಿಗೆ. ಇವಾಗ ಒಬ್ಬರೊಬ್ಬರೇ ಬಂದು ವೆಲ್ಕಮ್ ಡ್ರಿಂಕ್ ಕುಡಿತಿದ್ದಾರೆ. ವೆಲ್ಕಮ್ ಡ್ರಿಂಕ್ ಕೂಡ ತುಂಬ ಚೆನ್ನಾಗಿತ್ತು, ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಡ್ರಿಂಕ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಜ್ಯೂಸ್ ಕೂಡ ಒಂದು ಒಂಜಿ ಜ್ಯೂಸ್ ಬತ್ತಮದೆ ಒಂಜಿ ಜ್ಯೂಸ್ ಬತ್ತಮದೆ ಐ ಕೊಂಚೂರು ಜ್ಯೂಸ್ ಪಾಡ್ಗ ಒಂದು ಅಮ್ಮ ಪಾಡುಪ್ಪು ಪಾಡ್ಗ ಕೆಂಪನಾಗ ಗೊತ್ತಾಗ್ಜಾ ಏರ್ ಬನ್ನಿ ಒಂದು ಜ್ಯೂಸ್ಲ ತೂಲಿ
ನಾವು ಗೊತ್ತಿದ್ದೇನೆ ಉಪ್ಪು ಪಾಡ್ದು ಬರೋದಿಲ್ಲ ತಾನೆ. ಫಸ್ಟ್ ಇಂಟ್ರೊಡಕ್ಷನ್ ಮಾಡಬೇಕು ಯೂಟ್ಯೂಬ್ ಬರೋದತ್ತ. ಈಗ ನಮ್ಮ ಕ್ರಮ ಇದೆ, ಮದುಮಗಳನ್ನು ಕೂರಿಸಿ ಒಂದು ಜ್ಯೂಸ್ ಕೊಡೋದು, ಇದೊಂದು ಕ್ರಮ ಗಾಡಿಗೆ. ಮದುಮಗನ ಜ್ಯೂಸಿಗೆ ನಾವು ಕಾಯಿ ಮುಚ್ಚಾಕಿದ್ದೇವೆ, ಅದು ಕುಡಿದ್ರು ಅವರು. ಹೋಟೆಲ್ ಇರ್ದೆ ಕನ್ನಡ ತಿನ್ಪಿಲ್ಲ ಅಭಿಷೇಕ ಕೆಂಚಂಡು ಇಡೀ ಇವತ್ತಿನ ಖುಷಿ ಆಯ್ತಾ ಬರ್ರ ಇಡೀ ಒಂತೆ ಅವಳು ಸಬ್ಸ್ಕ್ರೈಬ್ ಮಾಡ್ತೀರಿ ಎಲ್ಲ ನೆಂಟರೆಲ್ಲ ಬಂದಿದ್ದಾರೆ, ಹೊರಗಡೆ ಇದ್ದಾರೆ, ಊಟಗೆ ಈಗ ರೆಡಿ ಆಗ್ತಿದೆ. ಸೊ ಕೆಲವೆಲ್ಲ ಗಮ್ಮತ್ತು ಆಗ್ತಾ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಗಮ್ಮತ್ತು ಮಾಡಲಿಕ್ಕೆ ಉಂಟು. ಪುನಃ ಸಿಗುವ.
ಇರ ಪಯಣ ಎಂಚಾನ ಅಲ್ತದಿದೆ ಬೇಜಾರಾಂಡ ಇಜ್ಜಂದ ಮೇರಿಜ್ಜ ಬೇಜಾರಾಂಡ ಇತ್ತ ಫುಲ್ ಸಮಾನ್ ಎಕಡೆ ಫುಲ್ ಮೋನೆ ಚಪ್ಪೆ ಆದಿತ್ತು ಪಕ್ಕದಲ್ಲಿ ನೋಡಿ ಊಟಕ್ಕೆ ಏನೆಲ್ಲ ಇತ್ತು ಅಂತ ತೋರಿಸ್ತೇನೆ. ಮೂಡೆ ಇತ್ತು, ಅದಕ್ಕೆ ಚಿಕನ್ ಗ್ರೇವಿ ಇತ್ತು, ಮತ್ತು ಇದು ಚಿಕನ್ ಉರುವಲ್, ಮತ್ತು ಬಿರಿಯಾನಿಗೆ ಸಲಾಡ್ ಮಾಡಿದರು. ಆಮೇಲೆ ನೋಡಿ ನಾವು ದಕ್ಕಿಯಿಂದ ತಂದ ಬಂಗುಡೆ ಮೀನಿನ ಫ್ರೈ ನೋಡಿ, ಆಮೇಲೆ ಅನ್ನ, ಅದಕ್ಕೆ ಸಾರು, ಮತ್ತು ಗೋಬಿ ಮಂಚೂರಿ ಇತ್ತು, ಅದು ವೆಜ್ನವರಿಗೆ, ಮತ್ತು ನೋಡಿ ಅಲಸಂಡೆ ಪಲ್ಯ ಎಲ್ಲ ಇತ್ತು, ಮತ್ತು ಪಾಯಸ ಇತ್ತು, ಐಸ್ ಕ್ರೀಮ್ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಇವಾಗ ಮದುಮಗಳು ಮತ್ತು ಮದುಮಗ ಊಟಕ್ಕೆ ಕೂತ್ಕೊಂಡ್ರು. ಅವರಿಗೆ ನೋಡಿ ಕೂರಿಸಿ ಬಡಿಸ್ತಿದ್ದೇವೆ ಬಾಳೆ ಎಲೆಯಲ್ಲಿ. ಅದೊಂದು ಏನಂದರೆ ಅದೊಂದು ಮರ್ಯಾದೆ, ಅಂದರೆ ಬಾಳೆ ಎಲೆಯಲ್ಲಿ ಊಟ ಕೊಟ್ಟರೆ ಅದ್ರ ಮರ್ಯಾದೆ ಸ್ವಲ್ಪ ಹೆಚ್ಚಾಗುತ್ತೆ ಅದಕ್ಕೆ. ಮತ್ತು ಮದುಮಕ್ಕಳಿಗೆಲ್ಲ ಬಾಳೆ ಎಲೆಯಲ್ಲೇ ಊಟ ಕೊಡೋದು, ಅದಕ್ಕೋಸ್ಕರ ಬಾಳೆ ಎಲೆಯಲ್ಲೇ ಊಟ ಬಡಿಸ್ತಿದ್ದೇವೆ. ಅಂದರೆ ಹೊಸ ಮದುಮಕ್ಕಳು ಅಲ್ವಾ, ಹಾಗೆ. ಇವಾಗ ಊಟ ಎಲ್ಲ ಆದಮೇಲೆ ಹೊರಡುವ ಸಮಯ ಬಂತು. ಎಲ್ಲರೂ ಹೊರಡಲಿಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ. ನಾವೆಲ್ಲ ಅವರನ್ನು ಬೀಳ್ಕೊಡಲು ಕಾಯ್ತಿದ್ದೇವೆ ನೋಡಿ. ಎಲ್ಲರೂ ಏನೋ ಮಾತಾಡ್ತಿದ್ದಾರೆ, ಇನ್ನು ಹೊರಡೋದಷ್ಟೇ ಬಾಕಿ. ಅವರು ಹೊರಟ ಮೇಲೆ ನಾವು ಊಟ ಮಾಡಿದ್ದು ನೋಡಿ. ನೀರೆತ್ತನ್ನ ಫೋಟೋ ಕಂಡಿದ್ದಾನೆ ಇವತ್ತು. ಎಲ್ಲರೂ ಹೊರಡ್ತಿದ್ದಾರೆ ನೋಡಿ. ಅವ್ರ ಬಾಯ್ ಗಾಯ್ಸ್, ಈಗ ಬಹಳ ದುಃಖದ ಸಮಾರಂಭ. ಅಪೇಕ್ಷ ಚೂರು ಕಣ್ಣು ಕಟ್ಟುಕೊಂಡಲ್ಲ. ಜಾಗ್ರತೆ ಆಂಟಿ ಅಮ್ಮ అయితే నీరు పోందండి ఎవరో తూలే ಏರು ಪೆದ್ದಾರಲ್ಲ ಬೇನ ಏರು ಇರತ್ತೆ ಬನ್ನಿ ಬೇನ ಮುಂದು ನನ್ನ ಬೇನ ಅಂಕುಗೆ ಬರೋದು ಬಂದ ಈಗ ಮೇರಂಡೆ ಅಂಕುಗ ಅಪೇಕ್ಷಾಗ ತೂವಡುಂದು ಐರ್ ಬರೋಡು ಅಂಕುಗ ಅಪೇಕ್ಷಾಗ ಅಲ್ಲ ಅದ ಅಂಕೋ 10 ಗಂಟೆ ಮುಟ್ಟೆ ಅಂದುತ್ತೆ ಕಾರ್ ನಮ್ಮದು ಬೀರು మదిమే అండ అలికతకి ನಮ್ಮದು ಕಾರ್ಯಕ್ರಮಗಳೆಲ್ಲ ಇವತ್ತಿಗೆ ಈಗ ಮುಗೀತು. ನಮ್ಮದು ವ್ಲಾಗನ್ನು ನಾವು ಎಂಡ್ ಮಾಡ್ತಿದ್ದೇವೆ. See you guys in next vlog.